ನನಗೆ ಇಂಥ ಡೆವಲಪ್ಮೆಂಟ್ಸ್ಗಳ ಇನ್ಪುಟ್ಸ್ ಅನ್ನು ತಗೊಳ್ಬೇಕಾದ್ರೆ ಸೇನಾ ಮುಖ್ಯಸ್ಥರ ಜೊತೆ ಯಾವ ರೀತಿ ಚರ್ಚೆಗಳಾಗ್ತವೆ, ಯಾಕೆಂದ್ರೆ ಆ ಚರ್ಚೆಗಳು ಬಹಿರಂಗವೂ ಆಗಬಾರ್ದು, ಯಾಕಂದ್ರೆ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಂಗೆ. ಸೊ ಹಾಗಾಗಿ ಯಾವ ಥರ ಇನ್ಪುಟ್ಸ್ನ ಪ್ರಧಾನಿ ತಗೊಳ್ತಾರೆ, ಯಾವ ರೀತಿಯ ಚರ್ಚೆಗಳಾಗ್ತವೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ ಸರ್? ಈಗ ನಮ್ಮಲ್ಲಿ ಆದಂಥ ಒಂದು ಇಂಟೆಲಿಜೆನ್ಸ್ ಇರ್ತದೆ, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅದು ಇಂಟೆಲಿಜೆನ್ಸ್ ಆ್ಯಂಗಲ್. ಇಂಟೆಲಿಜೆನ್ಸ್ ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು, ಬಟ್ ಇಂಟೆಲಿಜೆನ್ಸ್ ಇನ್ಪುಟ್ ಪ್ರೀ ರೆಕ್ವಿಸಿಟ್. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಈಗ ಒಂದು ಅಟ್ಯಾಕ್ ಈ ಥರ ಮಾಡಬೇಕು. ಮಿಲಿಟರಿ ಅಟ್ಯಾಕ್ ಅಂತಿದೆ. ಮಿಲಿಟರಿ ಅಟ್ಯಾಕ್ ಇದ್ರೆ ಈ ಸಲ ಏನಾಗ್ತದೆ, ಈ ಸಲ ಏನಪ್ಪ ಅಂದ್ರೆ ಪಬ್ಲಿಕ್ ಔಟ್ರೀಚ್ ಜಾಸ್ತಿ ಇದೆ. ಅಂದ್ರೆ ಇವರು ತಡೆಕ ಏನಪ್ಪ ಅಂದ್ರೆ ದೇ ಆರ್ ನಾಟ್ ರೆಡಿ ಟು ವೇಟ್. ಆ ಟೈಪ್ ಒಂದು ಎನ್ವೈರನ್ಮೆಂಟ್ ಬಿಲ್ಡಪ್ ಆಗಿಬಿಟ್ಟಿದೆ. ಎಷ್ಟು ಕ್ವಿಕ್ ಆಗಿ ನೀವು ಆಕ್ಷನ್ ತಗೊಳ್ತೀರಿ, ಎಷ್ಟು ಕ್ವಿಕ್ ಆಗಿ ನೀವು ರಿಪ್ಲೈ ಮಾಡ್ತೀರಿ. ಸೊ ಸೇಮ್ ವೇ ಆರ್ಮಿದಲ್ಲಿ ಆಗಲಿ ಇದರಲ್ಲಿ ಆಗಲಿ ಇಟ್ ಇಸ್ ನಾಟ್ ದಟ್ ಈಸಿ. ಅಂದ್ರೆ ಯು ಬೈ ಟೈಮ್ ಯು ಬಿಲ್ಡ್ ಯುವರ್ ಸೆಲ್ಫ್ ಅಂತ. ಸೊ ಇದಕ್ಕೆ ರಿಪ್ಲೈ ಅಂತ ಡೆಫಿನೆಟ್ಲಿ ಕೊಡ್ತಾರೆ. ಅದನ್ನ ಡಿಲೇ ಅಂತ ನಾವು ಕರೆಯಕ್ಕಾಗಲ್ವಾ? ಇಲ್ಲ, ಇದು ಪ್ಲಾನಿಂಗ್. ಇದು ಅಂದ್ರೆ ಬಾಂಗ್ಲಾದೇಶ ವಾರ್ ಆಗ್ಬೇಕಾದ್ರೆ ಡಿಲೇ ಎಷ್ಟಿತ್ತು? ಡಿಲೇ ಇಂದಿರಾ ಗಾಂಧಿ ಫೀಲ್ಡ್ ಮಾರ್ಷಲ್ ಮಣಾಕ್ಷಿಗೆ ಆರ್ಡರ್ ಕೊಟ್ಟದ್ದು ಮಾರ್ಚ್ನಲ್ಲಿ. ಅವ್ರು ಹೇಳಿದ್ದೇನಪ್ಪ ಅಂದ್ರೆ ನನಗೆ ಪ್ರಿಪರೇಷನ್ ಟೈಮ್ ಬೇಕು ಅಂತ. ಇಟ್ ಟುಕ್ ಟೈಮ್ ಫಾರ್ 6 months. ನನಗೆ ಬಹಳ ಕುತೂಹಲ ಅನ್ಸಿದ್ದು ನೀವು ಮಾತಾಡ್ಬೇಕಾದ್ರೆ, ಭಾರತ ಯಾವುದೇ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕೋ ಡೈರೆಕ್ಟ್ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಿಪರೇಷನ್ ಬಗ್ಗೆ ನನಗೆ ಕುತೂಹಲ ಮೂಡ್ತು. ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಸೊ ಒಂದ ಹಿಂಗ್ ಬರ್ತಾರೆ ಅನ್ನೋದಾದ್ರೆ ಅಲ್ಲೂ ಆಡಳಿತ ಇದೆ, ಅಲ್ಲೂ ಒಂದು ಸರ್ಕಾರ ಇದೆ, ಅಲ್ಲೂ ಸೇನಾಡಳಿತ ಇದೆ ಅನ್ನೋದಾದ್ರೆ ಅಲ್ಲಿನೂ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂದ್ರೆ ಹೌದು, ಒಂದ್ಸತಿ ಸರ್ಜಿಕಲ್ ಮಾಡಿದ್ರು, ಒಂದ್ಸತಿ ಡೈರೆಕ್ಟ್ ಅಟ್ಯಾಕ್ ಆಯ್ತು, ಇನ್ನೊಂದು ಮಾರ್ಗವನ್ನ ಅವ್ರು ಅನುಸರಿಸಬಹುದು ಅಂತ ಅವರು ಪ್ಲಾನ್ ಮಾಡ್ಕೊಳ್ಳೋ ಸಾಧ್ಯತೆ ಇರಲ್ವಾ? ಪ್ಲಾನ್ಸ್ ಕೌಂಟರ್ ಪ್ಲಾನ್ಸ್ ಇರ್ತವೆ. ಸೊ ಇಟ್ ಇಸ್ ನಾಟ್ ದಟ್ ಏನಂತಂದ್ರೆ ದೇ ಆರ್ ಆಲ್ಸೋ ಸ್ಟ್ಯಾಂಡಿಂಗ್ ಆರ್ಮಿ, ನ್ಯೂಕ್ಲಿಯರ್ ಸ್ಟೇಟ್. ಬಟ್ ಈ ಟೈಮ್ ಅಟ್ಯಾಕ್ ಹೆಂಗಿರ್ತದಂದ್ರೆ ಸಮಥಿಂಗ್ ಬಿಗರ್ ದನ್ ಬಾಲಕೋಟ್, ಲೆಸರ್ ದನ್ ನ್ಯೂಕ್ಲಿಯರ್ ಅಟ್ಯಾಕ್. ಸೊ ಸಮ್ವೇರ್ ಈ ಮಿಡಲ್ದಲ್ಲಿ ದೇ ವಿಲ್ ಆಲ್ಸೋ ಬಿ ಎಕ್ಸ್ಪೆಕ್ಟಿಂಗ್ ಅಂಡ್ ವಿ ಶುಡ್ ಆಲ್ಸೋ ಬಿ ಪ್ರಿಪೇರಿಂಗ್. ಓಕೆ, ಅಂತೂ ಒಂದು ಯುದ್ಧ ಅಂತೂ ಆಗುತ್ತೆ. ಯುದ್ಧ ಅಂತ ಹೇಳಕ್ಕಾಗೋದಿಲ್ಲ. ನನಗೇನಂತಂದ್ರೆ ಆಸ್ ಅ ಎಕ್ಸ್ ಸರ್ವಿಸ್ ಮ್ಯಾನ್, ನನಗೇನಪ್ಪ ಅಂದ್ರೆ ಯುದ್ಧ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಕರೆಕ್ಟ್, ಲಾಸ್ಟ್ ಆಪ್ಷನ್. ಇಟ್ ಶುಡ್ ನಾಟ್ ಬಿ ದ ಫಸ್ಟ್ ಆಪ್ಷನ್, ಇಟ್ ಶುಡ್ ನಾಟ್ ಬಿ ದ ಇಮಿಡಿಯೇಟ್. ಬೇಕಾದಷ್ಟು ಇದಿದೆ. ಏನಂತಂದ್ರೆ ಒಂದು ಕಂಟ್ರಿ ಒಂದು ಎಕನಾಮಿಕ್ ಬ್ರಾಲ್ದಲ್ಲಿದೆ, ಎಕನಾಮಿಕ್ ವೀಕ್ ಸ್ಟೇಟ್ ಏನಿರ್ತದಲ್ಲ, ಅಂಥವ್ರಿಗೆ ಏನಂತಂದ್ರೆ ಮಿಲಿಟರಿ ಆಪ್ಷನ್ಸ್ ಯಾವ್ದರ ಲಾಸ್ಟ್ ಆಪ್ಷನ್ ಇರಬೇಕು. ಅಂದ್ರೆ ಸತ್ತಾವನ್ ಏನ್ ಹೊಡಿತೀರಿ ಅಂತ. ಸೊ ಯಾಕಂದ್ರೆ ದ ಮೊಮೆಂಟ್ ಮಿಲಿಟರಿ ಆಕ್ಷನ್ ಸ್ಟಾರ್ಟ್ ಆಗ ರಿಟಾಲಿಟರಿ ಆಕ್ಷನ್ಸ್ ಇರ್ತಾವೆ. ಈಗ ಅವರು ಯಾವ ಥರ ಇದು ಒಂದು ಟೆರರ್ ಅಟ್ಯಾಕ್ ಮಾಡಿದ್ರು, ಇದಕ್ಕೆಲ್ಲ ಕೋವರ್ಟ್ ಆಪರೇಷನ್ಸ್ ಅಂತಾರೆ. ಕೋವರ್ಟ್ ಅಂಡ್ ಓವರ್ಟ್ ಆಪರೇಷನ್ಸ್ ಅಂತಕೊಂಡು. ಕೋವರ್ಟ್ ಅಂದ್ರೆ ಯಾವುದು ಗೊತ್ತಾಗೋದಿಲ್ಲ. ಇದೇ ಟೈಪ್ ನಾವು ಡೀಪ್ ಸ್ಟ್ರೈಕ್ ಮಾಡಿಕೊಂಡು ಈಗ ಅವರಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋದು ಏನು ಎಲ್ಲಿದೆ ಅಂದ್ರೆ ಪಷ್ಟೂನ್ ಇಲಾಖೆದಲ್ಲಿದೆ. ಅಲ್ಲೆಲ್ಲ ಟ್ರೈಬಲ್ ಕಮ್ಯುನಿಟಿ, ದೇ ಸರ್ವೈವ್ ಆನ್ ಡ್ರಗ್ಸ್ ಎಕ್ಸ್ಪೋರ್ಟ್. ಎಸ್, ಮೇನ್ ಬಿಸ್ನೆಸ್ ಡ್ರಗ್ಸ್ ಇರ್ತದೆ ಅಲ್ಲಿ, OPM ಅದು ಇದು. ಹೋಲ್ ಕಂಟ್ರಿ ನೋಸ್ ಇಟ್. ಬಟ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು ನಮ್ಮನ್ನೆಲ್ಲ ಯೂಸ್ ಮಾಡ್ಕೋತೀರಿ, ಡ್ರಗ್ಸ್ ಕಲ್ಟಿವೇಟ್ ನಾವು ಮಾಡ್ತೀವಿ, ನೀವು ಎಕ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಮಾಡಿ ನಮ್ಗೆ ₹5 ಕೊಟ್ಟು ₹95 ನೀವು ತೊಗೊಳ್ತೀರಿ. ಅವ್ರಿಗೇನು ಏನಂತಂದ್ರೆ ಒಂಥರ ನಾವು AC ರೂಮ್ದಲ್ಲಿ ಇರಬೇಕು, ನಾವು ಲಕ್ಸುರಿ ಕಾರಲ್ಲಿ ತಿರುಗಾಡಬೇಕು ಅಂತ ಆಸ್ಪಿರೇಷನ್ಸ್ ಬಂದಿದೆ. ವಿ ವಾಂಟ್ ಅವರ್ ಲೈನ್ಸ್ ಶೇರ್. ಇನ್ನೊಂದು ಬಲೂಚಿಸ್ತಾನದಲ್ಲಿ BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಅಂತಕ್ಕೊಂದು. ಸೊ ಇದುವರೆಗೆ ನಾವು ಸಕ್ಸಸ್ ಅಂತ ಏನು ತಿಳ್ಕೊಬೇಕಂದ್ರೆ ಅಲ್ಲಿ ಎಷ್ಟು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗ್ತದೆ ಅಷ್ಟು ನಮ್ಗೆ ಮಿಲಿಟರಿ ಆಪರೇಷನ್ಸ್ ಆಗಲಿ ಫರ್ದರ್ ಆಪರೇಷನ್ಸ್ ಆಗಲಿ ನಮ್ಗೆ ಹೆಲ್ಪ್ ಆಗ್ತದೆ. ವೆನ್ ಯು ಗಾಟ್ ದೋಸ್ ಆಪ್ಷನ್ಸ್. ಒಂದು ಟ್ರೈನ್ ಇದುವರೆಗೆ ಪ್ಲೇನ್ ಹೈಜಾಕ್ ಮಾಡೋದು ಕೇಳಿದ್ವಿ, ಟ್ರೈನ್ ಹೈಜಾಕ್ ಮಾಡೋದು ಕೇಳಿದಿಲ್ಲ. ಅಲ್ಲಿ ಕೂಡ ಒಂದು 28 ಸೋಲ್ಜರ್ಸ್, ಟ್ರೈನ್ಡ್ ಸೋಲ್ಜರ್ಸ್ ಏನಪ್ಪ ಅಂತಂದ್ರೆ ದೇವರ್ ಕೇಳ್ಡ್. ಸೊ ಅಲ್ಲಿ ಏನಂತಂದ್ರೆ ಬಲೂಚಿಸ್ತಾನದ ಹೆಂಗಿದ್ದ ಎಲ್ಲ ಟ್ರೈಬಲ್ ಪೀಪಲ್ ಅದಾರೆ, ಟ್ರೈಬಲ್ ಫೀಡಲ್ ಏನಪ್ಪ ಅಂದ್ರೆ ಒಂದು ಟ್ರೈಬಲ್ ಕಮ್ಯುನಿಟಿ ಅವ್ರದ್ದು ಲೀಡರ್ ಅಂತದ್ದು. ಅಂಥವ್ರನ್ನ ಕಲ್ಟಿವೇಟ್ ಮಾಡ್ಬೇಕು, ಫಂಡ್ ದೆಮ್, ಟ್ರೈನ್ ದೆಮ್, ಇಫ್ ಪಾಸಿಬಲ್ ಬ್ರಿಂಗ್ ದೆಮ್ ಹಿಯರ್, ಟ್ರೈನ್ ದೆಮ್ ಅಂಡ್ ಸೆಂಡ್ ದೆಮ್. ಸೊ ಅವ್ರು ಏನಂತಂದ್ರೆ ದೇ ಶುಡ್ ನಾಟ್ ಬಿ ಏಬಲ್ ಟು ಏನಪ್ಪ ಅಂದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ತಿಳ್ಕೊಂಡು. ಮತ್ತು ಸಿಂಧದಲ್ಲಿನೂ ವಾಟರ್ ಪ್ರಾಬ್ಲಮ್ ಇದೆ, ಬಿಟ್ವೀನ್ ಪಂಜಾಬ್ ಅಂಡ್ ಸಿಂಧ್. ಸೊ ಈ ಥರ ಇಂಟರ್ನಲ್ ಡಿಸ್ಟರ್ಬೆನ್ಸು, ಪೊಲಿಟಿಕಲ್ ಡಿಸ್ಟರ್ಬೆನ್ಸು ಏನಿರ್ತದಲ್ಲ ಅಷ್ಟು ಜಾಸ್ತಿ ಆದಂಗೆಲ್ಲ ನಮ್ಗೆ ಕನ್ವೀನಿಯೆಂಟ್ ಆಗ್ತದೆ. ಯಾಕಂದ್ರೆ ಅವ್ರ ರಿಸೋರ್ಸಸ್ಸು
ಅಲ್ಲಿ ಯೂಸ್ ಮಾಡಬೇಕು, ಇಲ್ಲಿ ಯೂಸ್ ಮಾಡಬೇಕು, ಅಥವಾ ಬಾರ್ಡರ್ದಲ್ಲಿ ತಾಲಿಬಾನ್ ಈಗ ಅಲ್ಲಿ ಏನಾಗಿದೆ ಅಂದ್ರೆ ಅಮೆರಿಕ ಮೊದಲು ಒಂದು ಏರ್ ಫೀಲ್ಡ್ ಬಿಟ್ಟು ಹೋಗಿದ್ರಲ್ಲ, ವಾಪಸ್ ಬಂದಾರ ಅವರು. ಟೀಕೆ ಅದನ್ನು ಯೂಸ್ ಮಾಡ್ಬೇಕು. ಮತ್ತೆ ಏನಂತಂದ್ರೆ ಇದು ಇಂಟರ್ನ್ಯಾಷನಲ್ ಕಮ್ಯುನಿಟಿ ನಮ್ಮ ಜೊತೆಗೆ ಫರ್ಮ್ ಆಗಿ ಎಷ್ಟು ಜನ ಇದ್ದಾರೆ, ಮತ್ತು ಅವ್ರ ಜೊತೆಗೆ ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ಎಷ್ಟು ಜನ ಇದ್ದಾರೆ. ದಟ್ ಈಸ್ ಆಲ್ಸೋ ಏನಪ್ಪ ಅಂದ್ರೆ ಪವರ್ ಬ್ಯಾಲೆನ್ಸ್ ಅಲ್ಲಿ ನೀವು ಯಾವುದೇ ಸ್ಟ್ರೈಕ್ ಮಾಡಲಿ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.